ಇವತ್ತು ಬೆಳಿಗ್ಗೆ ತಿಂಡಿಗೆ ಗೀ ಪೊಡಿ ಮಸಾಲೆ ದೋಸೆ ಮಾಡಿದ್ದೆ. ಏನು ಟೇಸ್ಟ್ ಅಂತೀರಾ, ಒಂದು ತಮಿಳ್ ವಿಡಿಯೋ ನೋಡಿ ನಾನು ಈ ಮಸಾಲೆ ದೋಸೆಯನ್ನು ಮಾಡಿದ್ದು. ಸೂಪರ್ ಆಗಿರುತ್ತೆ, ನೀವು ಸಹ ಟ್ರೈ ಮಾಡಿ ನೋಡಿ. ದೋಸೆ ಕಾವಲಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಬೇಕು. ಆಮೇಲೆ ಸ್ವಲ್ಪ ನೀರನ್ನು ಸಿಂಪಡಿಸಿ ನೀರನ್ನು ಇದೇ ರೀತಿ ಒಂದು ಬಟ್ಟೆಯಲ್ಲಿ ಒರೆಸಿ ತೆಗಿಬೇಕು. ಆಮೇಲೆ ದೋಸೆ ಹಿಟ್ಟನ್ನು ಸ್ವಲ್ಪ ದಪ್ಪ ದೋಸೆ ಮಾಡಬೇಕು. ಇದೇ ರೀತಿ ದೋಸೆಯನ್ನು ಮಾಡಿ ಮುಚ್ಚಿಟ್ಟು ಒಂದು 3 ನಿಮಿಷ ಬೇಯಿಸಬೇಕು. ಆಮೇಲೆ ಈ ದೋಸೆ ಮೇಲೆ ಚಟ್ನಿ ಪುಡಿ ಹಾಕಬೇಕು. ನಾನಿವಾಗ ಅಗಸೆ ಬೀಜದ ಚಟ್ನಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅಗಸೆ ಬೀಜದ ಚಟ್ನಿ ಪುಡಿದು ವಿಡಿಯೋ ತೆಗೆದಿಟ್ಟಿದ್ದೀನಿ, ಅದನ್ನು ಸಹ ನಾನು ನಿಮಗೆ ಮುಂದೆ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಇದರ ಮೇಲ್ಗಡೆಯಿಂದ 1 ಚಮಚ ತುಪ್ಪವನ್ನು ಹಾಕಬೇಕು. ತುಪ್ಪ ಹಾಕಿದ ಮೇಲೆ ನಮ್ಮದು ಆಲೂಗಡ್ಡೆ ಪಲ್ಯವನ್ನು ಈ ದೋಸೆ ಮೇಲೆ ಇಟ್ಟು ಬಿಸಿ ಬಿಸಿ ದೋಸೆಯನ್ನು ತೆಗೆದು ಬಿಸಿ ಬಿಸಿ ಟೀ ಜೊತೆ ಸೇವಿಸಬೇಕು. ಏನು ಟೇಸ್ಟ್ ಅಂತೀರಾ. ಅಗಸೆ ಬೀಜದ ಚಟ್ನಿ ಪುಡಿದು ವಿಡಿಯೋ ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆದರೆ